ವಕ್ಫ್ ತಿದ್ದುಪಡಿ ಕಾಯ್ದೆಗಿಲ್ಲ ತಡೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗಿಲ್ಲ ತಡೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ವಕ್ಫ್ ಮಂಡಳಿಗೆ ಮುಸ್ಲಿಮೇತರರ ನೇಮಕಾತಿಗೆ ತಡೆ ಪುನರ್ ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. 5 ವರ್ಷ ಇಸ್ಲಾಂ ಅನುಯಾಯಿಯಾಗಬೇಕೆಂದು ನಿರ್ಬಂಧವನ್ನ ಹೇಳಿದೆ. ವಿವಾದಿತ ಆಸ್ತಿಗಳಲ್ಲಿ ಮೂರನೇ ವ್ಯಕ್ತಿಗೆ ಯಾವುದೇ ಸಂಬಂಧವಿಲ್ಲ. ಜಿಲ್ಲಾಧಿಕಾರಿಗಳ ಅಧಿಕಾರದ ಮೇಲೂ ಸುಪ್ರೀಂ ತಡೆಯನ್ನ ನೀಡಿದೆ. ವಕ್ಫ್ ಆಸ್ತಿ ಮಾಲೀಕತ್ವ ಕೋರ್ಟ್ನಿಂದ ನಿರ್ಧಾರ ಬಂದಿರುವಂತದ್ದು. ಕೇಂದ್ರಕ್ಕೆ ಹೊಸ ನಿಯಮಾವಳಿ ರೂಪಿಸುವಂತೆ ಕೂಡ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪನ್ನ ನೀಡಿರುವಂತದ್ದು. ಕಾನೂನಿನ ತಡೆ ನೀಡುವಂತೆ ಬೇಡಿಕೆಯನ್ನ ಪರಿಗಣಿಸುವ ನ್ಯಾಯಾಲಯ ನಿರಾಕರಿಸಿತು. ಈಗ ರಾಜ್ಯ ವಕ್ಫ್ ಮಂಡಳಿ ಮತ್ತು ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರ ಸಂಖ್ಯೆ ಮೀರಬಾರದು ಎಂದು ನ್ಯಾಯಾಲಯ ಮಹತ್ವದ ನಿರ್ಧಾರವನ್ನ ಹೇಳಿರುವಂತದ್ದು. ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನ ಅನುಸರಿಸುವವರು ಷರತ್ತನ್ನ ವಿಧಿಸಿದ ನಿರ್ಬಂಧನೆಯನ್ನ ನ್ಯಾಯಾಲಯವು ಪ್ರಸ್ತುತ ತಡೆ ಹಿಡಿದಿದೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇಂದು ವಕ್ಫ್ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಹೆಚ್ಚಿನ ವಕ್ಫ್ ಮಂಡಳಿಯಲ್ಲಿ ಸದಸ್ಯರಾಗಲು ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನ ಯಾರು ಅನುಸರಿಸುತ್ತಾರೋ ಷರತ್ತನ್ನ ವಿಧಿಸದೆ ನಿರ್ಬಂಧನೆಯನ್ನ ನ್ಯಾಯಾಲಯವು ಪ್ರಸ್ತುತ ತಡೆ ಹಿಡಿದಿದೆ. ಈ ನಿಟ್ಟಿನಲ್ಲಿ ಸರಿಯಾದ ನಿಯಮಗಳನ್ನ ರೂಪಿಸಿದವರಿಗೂ ಈ ನಿರ್ಬಂಧನೆ ಜಾರಿಗೆ ತರಲಾಗುವುದು ಎಂದು ನ್ಯಾಯಾಲಯ ಇಂದು ಹೇಳಿರುವಂತದ್ದು. ವಕ್ಫ್ ಕಾನೂನಿಗೆ ಸಂಬಂಧಿಸಿದಂತೆ ಕೆಲವು ವಿಭಾಗಗಳನ್ನ ಸುಪ್ರೀಂ ಕೋರ್ಟ್ ನಿಷೇಧವನ್ನ ಮಾಡಿತ್ತು. ವಕ್ಫ್ ಕಾನೂನಿನ ಸೆಕ್ಷನ್ 3 ಮತ್ತು 4ನೇ ಸೆಕ್ಷನ್ ಅನ್ನ ನ್ಯಾಯಾಲಯವು ನಿಷೇಧವನ್ನ ಮಾಡಿತ್ತು. ಇನ್ನು ವಿಚಾರಣೆಯ ನಂತರ ಸಂಪೂರ್ಣ ಕಾನೂನನ್ನ ನಿಧಿಸುವ ಹಕ್ಕು ನಮಗಿಲ್ಲ ಎಂದು ಈಗ ಹೇಳಿರುವಂತದ್ದು. ವಕ್ಫ್ ಮುಸ್ಲಿಂ ಸಮುದಾಯದಿಂದ ಬಂದಿರಬೇಕು ಎಂದು ನ್ಯಾಯಾಲಯ ಹೇಳಿದೆ. ಭಾರಿ ಕೋಲಾಹಲ ಸೃಷ್ಟಿ ಮಾಡಿರುವಂತದ್ದು ವಕ್ಫ್ ತಿದ್ದುಪಡಿ ಕಾಯ್ದೆ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ಆದೇಶವನ್ನ ನೀಡಿರುವಂತದ್ದು. ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿನೋದ್ ಅವರು ನೇರ ಸಂಪರ್ಕದಲ್ಲಿ ನೀಡ್ತಾರೆ. ವಿನೋದ್, ಏನು ಇಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ವಕ್ಫ್ಗೆ ಸಂಬಂಧಿಸಿದಂತೆ ನೀಡಿರುವಂತದ್ದು, ಇದ್ರ ಬಗ್ಗೆ ಹೇಳದಿದ್ರ? ಈ ಒಂದು ಕಾಯ್ದೆ ಏನಿದೆ ಇಡೀ ದೇಶಾದ್ಯಂತ ಒಂದು ಚರ್ಚೆ ಗ್ರಾಸ ಆಗಿರ್ತಕ್ಕಂಥ ಒಂದು ಏನು ಅತಿ ಮುಖ್ಯವಾದಕ್ಕಂಥ ಬಿಲ್ ಆಗಿತ್ತು. ಯಾಕಂದ್ರೆ ಈ ಒಂದು ಬಿಲ್ ಒಂದು ಏಪ್ರಿಲ್ 3ರಂದು ಒಂದು ಲೋಕಸಭೆಯಲ್ಲಿ ಜಾರಿ ಆಯಿತು. ಅದಾದ ನಂತರ ರಾಜ್ಯಸಭೆಯಲ್ಲಿ ಜಾರಿ ಆಯಿತು. ಏಪ್ರಿಲ್ 4ರಂದು ಏಪ್ರಿಲ್ 5 ರಾಷ್ಟ್ರಪತಿ ಒಂದು ಅಂಕಿತ ಹಾಕಿದ್ದು. ಇದಾದ ನಂತರ ಅಂದ್ರೆ ರಾಷ್ಟ್ರಪತಿ ಯಾವಾಗ ಒಂದು ಅಂಕಿತ ಹಾಕ್ತಾರೆ ಅದಾದ ನಂತರ ಮತ್ತೆ ಪುನಃ ಒಂದು ಲೋಕಸಭೆ ಮತ್ತೆ ರಾಜ್ಯಸಭೆಗೆ ಒಂದು ಅಂಗೀಕಾರ ಅಂದ್ರೆ ಮಸೂದೆಯಾಗಿ ಅಂಗೀಕಾರ ಆಗುತ್ತೆ. ಅದಾದ ಕೆಲವೇ ಗಂಟೆಗಳು ಅಂದ್ರೆ ಈ ಬಿಲ್ ಅಮೆಂಡ್ಮೆಂಟ್ ಆದ ತಕ್ಷಣವೇ ಒಂದು ಕೆಲವಷ್ಟು ಭಾರತದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಮುಸ್ಲಿಂ ನಾಯಕರು ಮತ್ತು ಮುಸ್ಲಿಂ ಮಂಡಳಿಗಳಿವೆ, ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹಾಕ್ತಾರೆ. ಇಷ್ಟು ದಿನ ನಮ್ಮಗಳು ಮಾತ್ರ ನಿಯಂತ್ರಣ ಮಾಡ್ತಿದ್ವಿ. ಈಗ ರಾಜ್ಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ವಕ್ಫ್ ಬೋರ್ಡ್ ನ ಹ್ಯಾಂಡಲ್ ಮಾಡಿದ್ರು. ನಿಜಕ್ಕೂ ಅದು ಕಾನೂನು ಇಲ್ಲಿಗಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಅಮೆಂಡ್ಮೆಂಟ್ ಕಾಯ್ದೆ ಇದೆ ಸಂಪೂರ್ಣವಾಗಿ ಒಂದು ಮುಸ್ಲಿಂ ವಿರೋಧ ಕಾಯ್ದೆ ಇದೆ. ಬಿಜೆಪಿ ಸರ್ಕಾರ ಒಂದು ಎಲ್ಲವನ್ನು ಒಂದು ಹಿಂದೂಗಳ ಮಾಡ್ತಿದ್ದಾರೆ ಅಂದ್ಬಿಟ್ಟು ಒಂದು ಆರೋಪವನ್ನು ಕೇಳಿ ಬಂತು. ಇದಾದ ನಂತರ ಒಂದು 100ಕ್ಕೂ ಹೆಚ್ಚು ಅಧಿಕ ಒಂದು ಏನು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲಿಂದ ಮೇಲೆ ಬಂದ್ವು. ಇದಾದ ನಂತರ ಒಂದು ಕೆಲವಷ್ಟು ಏಕಸದಸ್ಯ ಪೀಠ ದ್ವಿಸದಸ್ಯ ಪೀಠದಲ್ಲಿ ಒಂದು ಎನ್ಕ್ವೈರಿ ಆಯಿತು. ಮತ್ತೆ ಮೇ 5ನೇ ತಾರೀಕಿಗೆ ಕೋರ್ಟ್ ಹೈರಿಂಗ್ ಇತ್ತು. ಆ ಒಂದು ಕೋರ್ಟ್ ಹೈರಿಂಗ್ ಸಹ ಒಂದು ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಆದ್ರೆ ಇವತ್ತು ಅಂದ್ರೆ ಅಂದಿನ ಒಂದು ಕೋರ್ಟ್ ಹಿಯರಿಂಗ್ ಆದ ನಂತರ ಇವತ್ತಿಗೆ ಒಂದು ತೀರ್ಪನ್ನು ಕಾಯ್ದಿಸುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಕಾಂಪ್ಲಿಕೇಟ್ ಒಂದು ಬಿಲ್ಗಳು ಮಸೂದೆಗಳು ವಿಚಾರವಾಗಿ ಬಂದಾಗ ಏಕಾಏಕಿ ಒಂದು ತೀರ್ಪು ಕೊಡೋಕೆ ಆಗಲ್ಲ. ಅದ್ರ ಸಾಧಕ ಬಾಧಕಗಳು ಅಂದ್ರೆ ಒಂದ್ ವೇಳೆ ಬಿಲ್ ಜಾರಿ ಮಾಡಿದ್ರೆ ಏನಾಗುತ್ತೆ, ಜಾರಿ ಮಾಡದೇ ಇದ್ರೆ ಏನಾಗುತ್ತೆ, ಮತ್ತೆ ಈ ಒಂದು ಬಿಲ್ಗಳಲ್ಲಿ ಏನು ಲೋಪದೋಷ ಇದೆ, ಈ ಹಿಂದೆ ಇದ್ದಕ್ಕಂತ ಬಿಲ್ಗೆ ಏನಾಗುತ್ತೆ ಅನ್ನೋ ಸಹ ಒಂದು ಎಲ್ಲವನ್ನು ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಬಿಲ್ಗೆ ಒಂದು ತಡೆ ಹಿಡಿಯುತ್ತೆ. ಆದ ನಂತರ ಇವತ್ತು ಅಂದ್ರೆ
ದ್ವಿಸದಸ್ಯ ಪೀಠ BR ಗವಾಯಿ ಅವರ ನೇತೃತ್ವದಲ್ಲಿ ಇರತಕ್ಕಂತ ಒಂದು ದ್ವಿಸದಸ್ಯ ಪೀಠ ಈಗ ಇಂದು ಬೆಳಗ್ಗೆ ಒಂದು ತೀರ್ಪನ್ನು ಕೊಟ್ಟಿದೆ. ಅಂದ್ರೆ ಈ ಒಂದು ತೀರ್ಪಿನ ಒಂದು ಪ್ರಮುಖವಾಂಶ ನಾವು ನೋಡಿದರೆ, ಒಂದು ಈ ತೀರ್ಪಿನಲ್ಲಿ ಪ್ರಮುಖವಾಗಿ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ತೀರ್ಪಿಗೆ ಒಂದು ಕೇಂದ್ರ ಸರ್ಕಾರಕ್ಕೆ ವಿಜಯೋತ್ಸವ ಆಗಿದೆ ಅಂತ ಅಂದ್ರೆ ವಿಜಯ ಆಗಿದೆ ಮತ್ತು ಮುನ್ನಡೆ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಮುಖವಾದ ಕೆಲವಷ್ಟು 3-4 ಅಂಶಗಳನ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ CJ ಅಂದ್ರೆ BR ಗವಾಯಿ ಅವರು ಒತ್ತಿ ಹೇಳ್ತಾರೆ. ಏನಂದ್ರೆ ಒಂದು ಈ ಒಂದು ಮಂಡಳಿಯಲ್ಲಿ ಅಂದ್ರೆ ವಕ್ಫ್ ಮಂಡಳಿ ಇದುವರೆಗೂ ಸಹ ಒಂದು 11 ಸದಸ್ಯರು ಇರ್ತಾರೆ, ಈಗೂ ಸಹ ಒಂದು 11 ಸದಸ್ಯರು ಇದ್ದಾರೆ. ಆ ಒಂದು 11 ಸದಸ್ಯರ ಪೈಕಿ 3 ಜನ ಮಾತ್ರ ಒಂದು ನಾನ್ ಮುಸ್ಲಿಮೇತರ ಅಂದ್ರೆ ಮುಸ್ಲಿಮೇತರ ಅಷ್ಟೇ ಇರಬೇಕು. 3 ಜನದ ಮೇಲೆ ಮೀರಬಾರ್ದು ಸಂಖ್ಯೆ. ಅಂದ್ರೆ ಉದಾಹರಣೆಗೆ ಆ ಒಂದು ಕ್ರಿಶ್ಚಿಯನ್ ಆಗ್ಲಿ, ಜೈನ್ ಆಗ್ಲಿ, ಹಿಂದೂಗಳಾಗಿರ್ಲಿ ಮತ್ತೆ ಪಾರ್ಸಿಗಳಾಗಿರ್ಲಿ, ಇವುಗಳು 3 ಜನ ಮೇಲೆ ಮೀರಬಾರ್ದು. ಅಂದ್ರೆ ಒಂದು ಕಮಿಟಿಲಿ 11 ಜನ ಇರ್ತಾರೆ. 11 ಜನರ ಪೈಕಿ 3 ಜನ ಮಾತ್ರ ಒಂದು ಬೇರೆ ಧರ್ಮದವರು ಇರಬೇಕು. ಅದನ್ನು ಹೊರತುಪಡಿಸಿದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಈ ಒಂದು ವಕ್ಫ್ ಮಂಡಳಿಯ ಒಂದು ಸದಸ್ಯರಾಗಕ್ಕೆ ಕನಿಷ್ಠ 5 ವರ್ಷಗಳ ಕಾಲ ಅಂದ್ರೆ 5 ವರ್ಷಗಳ ಕಾಲ ಅವರುಗಳು ಮುಸ್ಲಿಂ ಧರ್ಮವನ್ನು ಪಾಲನೆ ಮಾಡಬೇಕು. ಮುಸ್ಲಿಂ ಧರ್ಮದಲ್ಲಿ ಬರ್ತಕ್ಕಂಥ ಕೆಲವಷ್ಟು ಆಚರಣೆ ವಿಚಾರಗಳಲ್ಲಿ ಭಾಗಿಯಾಗಬೇಕು. ಜೊತೆಗೆ ಕೆಲವಷ್ಟು ಧಾರ್ಮಿಕ ಒಂದು ಏನು ಹಬ್ಬ ಹರಿದಿನಗಳಿರುತ್ತೆ ಅವುಗಳು ಸಹ ಒಂದು ಭಾಗಿಯಾಗಬೇಕು ಅಂತ ಒಂದು ಆದೇಶವನ್ನು ಕೊಡ್ತೇವೆ. ಮತ್ತೊಂದು ಕಡೆ ಈ ಒಂದು ಏನು ಈ ವಕ್ಫ್ ಮಂಡಳಿ ಇರ್ತಕ್ಕಂಥ ಆಸ್ತಿಯನ್ನು ದಾನ ಮಾಡೋದಕ್ಕೆ ಅಂದ್ರೆ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಒಂದು ಆ ವಕ್ಫ್ಗೆ ತನ್ನ ಆಸ್ತಿ ದಾನ ಮಾಡ್ತಾ ಇದ್ರೆ ಅವರು ಸಹ ಒಂದು 3 ವರ್ಷ ಒಂದು ಏನು ಮಂಡಳಿಯಲ್ಲಿ ಅಂದ್ರೆ 5 ವರ್ಷಗಳ ಕಾಲ ಮುಸ್ಲಿಂ ಆಗಿರ್ಬೇಕು, ಮುಸ್ಲಿಂ ಆಚಾರ ವಿಚಾರಣೆಯಲ್ಲಿ ಭಾಗಿಯಾಗಿರ್ಬೇಕು ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಒಂದು ಬಿಲ್ ಜಾರಿ ಆಗೋ ತನಕ ಯಾವುದೇ ರೀತಿಯ ಒಂದು ಸರ್ಕಾರ ಹೋಲ್ಡ್ಗೆ ಕಾಯ್ದೆನ ಸಂಪೂರ್ಣವಾಗಿ ಜಾರಿಗೆ ಬರಕ್ಕಾಗಲ್ಲ. ಎಲ್ಲ ವಿಚಾರಣೆ ಹೈರಿಂಗ್ ಆದ ನಂತರ ಕೆಲವಷ್ಟು ಸಾಧಕ ಬಾಧಕಗಳಿದೆ, ಅವೆಲ್ಲ ಸಂಪೂರ್ಣವಾಗಿ ಆದ ನಂತರ ಈ ಒಂದು ಬಿಲ್ ಜಾರಿಗೆ ತರಬೇಕು. ಸೊ ಅದಾದ ನಂತರ ಮತ್ತೆ ಒಂದು ಬಿಲ್ ಜಾರಿ ಆದ ನಂತರ ಮತ್ತೆ ಏನುಗಳು ಕಾನೂನು ಸಮಸ್ಯೆಗಳು ಬಂದ್ರೆ ಮತ್ತೆ ಕೋರ್ಟ್ ಮೆಟ್ಲೇರ್ಬೋದನ್ನು ಸಹ ಒಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳ್ಬೋದು. ಲಾವಣ್ಯ, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.